ಈ ದಿನ ಏನು ನಮ್ಮ ಬಂಗಾರಪೇಟೆ ಗ್ರಾಮದಲ್ಲಿ ಶಾಂತಿನಗರ ಬಡಾವಣೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಏನು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಆಹ್ವಾನ ಕೊಟ್ಟು ಈ ಬಡಾವಣೆಯ ಎಲ್ಲ ಭಕ್ತಾದಿಗಳು ಮತ್ತು ಈ ದೇವಸ್ಥಾನದ ಎಲ್ಲ ಸಂಸ್ಥಾಪಕ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಈ ದೇಶಕ್ಕೆ ಒಳ್ಳೇದಾಗಬೇಕು, ಈ ನಾಡಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ರೈತರಿಗೂ ಒಳ್ಳೇದಾಗಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು, ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತೇಳಿ ಏನು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ಇದಕ್ಕೆ ಕರೆದು ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ, ಮುಂದಿನ ದಿನಗಳಲ್ಲೆಲ್ಲ ಒಳ್ಳೇದಾಗಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಸಾಕಷ್ಟು ಬಂಗಾರಪೇಟೆ ತಾಲೂಕಿನಲ್ಲಿ ಏನು ನಮ್ಮ ಡೈರಿ ಎಲೆಕ್ಷನ್ನು ನಡೀತಾ ಇದೆ KMF, ಅದರಲ್ಲಿ ಇಲ್ಲಿ ಒಬ್ಬ ನಕಲಿ ಹಾಲು ಉತ್ಪಾದಕರು ಶುರುವಾಗಿದ್ದಾರೆ. ಬೇರೆ ಯಾರಾದರೂ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತೀರೋಗಿದ್ದಾರೆ, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಆ ಕೆಲಸ ನಮಗೆ ಕೊಡ್ರಿ ಅಂತ ಹೇಳಿದರೆ, ನೀವು ಇಲ್ಲೆಲ್ಲ ಇರೋದು ಕೋಲಾರಲ್ಲಿರೋದು, ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ, ನೀವು ಇಲ್ಲಿ ವಾಸಸ್ಥಳದ ದೃಢೀಕರಣ ಪತ್ರ ನಿಮ್ಗೆ ಕೊಡಬೇಕಂದ್ರೆ ಕನಿಷ್ಠ ಪಕ್ಷ ಅಂದ್ರೆ 3 ರಿಂದ 6 ತಿಂಗಳು ನೀವು ಊರಲ್ಲಿ ವಾಸವಾಗಿರಬೇಕು ಅಂತ ಹೇಳ್ತಾರೆ ಇದೇ MLA ಅವರು. ಆದರೆ ಇವ್ರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಒಂದು, ವೋಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಅಡ್ರೆಸ್ ಒಂದು, ಅದಾದ್ಮೇಲೆ ಈಗ ಡೆಲಿಗೇಟ್ ಅಂತ ಹೇಳ್ಬಿಟ್ಟು ಹೇಳಿ, ಈಗ ನಕಲಿ ಹಾಲು ಉತ್ಪಾದಕ ಅಂತ ಹೇಳ್ಬಿಟ್ಟು ಹೇಳಿ ಏನು ಅವ್ರು ಇವಾಗ ಎಲೆಕ್ಷನ್ಗೆ ನಿಂತ್ಕೊಂತ ಇದ್ದಾರೆ ನಮ್ಮ NDA ಅಭ್ಯರ್ಥಿ ಆದಂಥ ಉನ್ಕುಂದ ವೆಂಕಟೇಶ್ವರ ಮೇಲೆ, ಅದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸು ಮತ್ತೊಂದು. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ತ್ರಿಪಾತ್ರ ದ್ವಿಪಾತ್ರ ಇದನ್ನೆಲ್ಲ ಡ್ಯುಯಲ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಈ ಉಸುರುಳಿ ಥರ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಬಣ್ಣ ಬದಲಾಯಿಸ್ತಾರಲ್ಲ, ಆ ಲೆಕ್ಕಾಚಾರಕ್ಕೆ ಸೇರಿದಂಥವರು ಇವರು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು. ಇದನ್ನು ನಾವು ಕೋರ್ಟ್ಗೂ ಹೋಗಿದ್ರಿ, ಅದಾದಮೇಲೆ ಕೋರ್ಟಲ್ಲೂ ಇವ್ರಿಗೆ ಚೀಮಾರೆ ಹಾಕಿದ್ರು. ಒಂದು ಹಾಲು ಉತ್ಪಾದಕ ಅಂದರೆ ಆ ಊರಲ್ಲಿ ವಾಸ ಇರಬೇಕು, ಆ ಆರ್ಡರಿಗೆ ಹಾಲು ಹಾಕಿರಬೇಕು, ಈ ಅಕೌಂಟ್ಗೆ ಹಣ ಬಂದಿರಬೇಕು. ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡಿಸ್ಕೊಳ್ಳೋದಲ್ಲ, ಅದ್ರ ಮೊದಲು ಈತನು ಫಸ್ಟೇ ಗೊತ್ತಲ್ಲ, ತಾಲೂಕು ಆಫೀಸಲ್ಲಿ ಏನೋ ಸ್ಟಾಂಪ್ ಪೆಂಡ್ರ್ ಏನೋ ಆಗಿದ್ದ, ಅದನಿಗೆ ಈ ಇದರಲ್ಲಿ ಆ ಅಮ್ಮನಿಗೆ ಯಾರಿಗೋ ಒಂದು ಹಸು ತೆಗೆದು ಕೊಟ್ಬಿಟ್ಟು ಆ ಅಮ್ಮನಿಗೆ ಇದು ಮಾಡ್ಕೊಂಡು ಆ ಅಮ್ಮನ ಕಡೆಯಿಂದ ಇವರು ಹಾಲು ಅವ್ರ ಹೆಸರಲ್ಲಿ ಆಗ್ತಾ ಇರೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾ ಇದ್ದಾರೆ. ಇದನ್ನು ಜನ ನೋಡ್ತಾ ಇದ್ದಾರೆ, ಭಗವಂತನೂ ನೋಡ್ತಾ ಇದ್ದಾರೆ. ಏನು ಹೇಳ್ರಿ, ತಲೆನಾಗ ನಡೆದವ್ರಿಗೆ ಸುಳ್ಳಿನಾಗ ಮುಳ್ಳಂತೆ. ಹಂಗಾಗಿ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನ ಮತ್ತು ಕೋಲಾರ ಜಿಲ್ಲೆಯ ಜನ ಬಂಗಾರಪೇಟೆ ತಾಲೂಕಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಊರುಗಳಲ್ಲಿ ಏನೇನು ಜಾತ್ರೆಗಳು ನಡೀತಾ ಇದೆ, ಅಲ್ಲಿ ಇಲಾಖೆನ ಬಳಸ್ಕೊಂಡು ಏನೇನು ಮಾಡ್ತಾರೆ, ಇವರು ಹೆಸರಾಕಿ ಬೇರೆ ಪಾರ್ಟಿಯವ್ರದ್ದು ಹೆಸರಾಕಿದ್ರೆ ಅಲ್ಲಿ ಇವ್ರು ಹೋಗೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಲ್ಲಿ ಆರ್ಕೆಸ್ಟ್ರನೋ ಇಲ್ಲ ಉತ್ಸವನೋ ಏನೋ ನಡೀತಾ ಇದ್ರೆ ಕರೆಂಟ್ ಕಟ್ ಮಾಡಿಸೋಂಥದ್ದು, ಇಲ್ಲಿ ಕರ್ಗ ನಡೀತಾ ಇರಬೇಕಾದ್ರೆ ಅಧಿಕಾರಿಗಳು ಶಿವ್ ಕಾಲಲ್ಲಿ ಹೋಗಿ ಕರ್ಗನ ಓಡಿಸೋಂಥದ್ದು, ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಇವತ್ತೇನು ನಕಲಿ ಹಾಲು ಉತ್ಪಾದಕ ಈ ಶಾಸಕರು ಅಂತ ಹೇಳ್ಬಿಟ್ಟು ಹೇಳಿದರೆ, ಅದ್ರ ಪರವಾಗಿ ಕೋರ್ಟಲ್ಲಿ ನಾವು ಅದನ್ನು ಇದು ಮಾಡಬೇಕು. ಇವರು ಎಲೆಕ್ಷನ್ ಕೊಟ್ಟಿರ್ತಕ್ಕಂಥ ಅಪ್ಡೇಟ್ಸಲ್ಲಿ ಇರ್ತಕ್ಕಂಥ ಅಡ್ರೆಸ್ಗಳು ಇದನ್ನೆಲ್ಲ ನೋಡಿ ನಾವೆಲ್ಲ ಕೊಟ್ಟಿದ್ದಾಗ ಅವರು ಅಲ್ಲಿ ತಪ್ಪಿತಸ್ಥರನ್ನ ಲೆಕ್ಕಾಚಾರದಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಏನೇ ಅವರು ತಕ್ಷಣಕ್ಕೆ ಎಲೆಕ್ಷನ್ ನಿಂತ್ಕೊಂಡ್ರು, ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಾರೇ ಡೆಲಿಗೇಟ್ಸ್ ಇದ್ರೂ ಇಡೀ ತಾಲೂಕಲ್ಲಿರ್ತಕ್ಕಂಥವ್ರು, ಅದು KGF ತಾಲೂಕು ಇರ್ಬೋದು, ಬಂಗಾರಪೇಟೆ ತಾಲೂಕು ಇರ್ಬೋದು, ಈ ಭಾಗದಲ್ಲಿರ್ತಕ್ಕಂಥವ್ರು, ಉನ್ಕುಂದ ವೆಂಕಟೇಶ್ ಅವರು ನಿಮ್ಮ ಮನೆ ಮಗ, ಒಳ್ಳೆಯ ಸ್ವಭಾವ ಇರ್ತಕ್ಕಂಥವ್ರು, ಒಳ್ಳೆ ವ್ಯಕ್ತಿ. ಅವ್ರಿಗೆ ನೀವು ಹಾಲು ಡೈರಿ ಅಧ್ಯಕ್ಷರುಗಳು ಹಾಲು ಬೆಣ್ಣೆ ಮೊಸರು ತುಪ್ಪ ಇದನ್ನೆಲ್ಲ ತಿನ್ಕುಡ್ದು SNO ಅನ್ನೋ ಲೆಕ್ಕಾಚಾರದಲ್ಲಾದರೆ ಏನು ಹೇಳ್ರಿ,
ರೈತರು ಹಾಲು ಉತ್ಪಾದಕರಿಗೆ ಇದುವರೆಗೂ ಈ ಸರ್ಕಾರದಲ್ಲಿ ಸಹಾಯಧನ ಕೊಟ್ಟಿಲ್ಲ. ಸರ್ಕಾರ ಬಂದು 2 ವರ್ಷ ಆಯಿತು. ಪ್ರತಿಯೊಂದರಲ್ಲೂ ಹಗರಣಗಳ ಸುರಿಮಾಲೆ ಅಂಥೇಳಿ ಈ ಸರ್ಕಾರದ ಮೇಲೆ ಇದೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ಬರೋದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಇಲ್ಲಿರ್ತಕ್ಕಂಥವೆಲ್ಲ ಏನೇನು ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಲು ಬೆಣ್ಣೆ ಮೊಸರು ತುಪ್ಪನೂ ತಿನ್ನಕ್ಕೆ ಇವ್ರನ್ನ ಬಿಡ್ಕೊಡ್ದು ಆ ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ಹಾಲು ಡೈರಿ ಅಧ್ಯಕ್ಷರುಗಳು ದಯವಿಟ್ಟು ಮುನ್ಕುಂದ ವೆಂಕಟೇಶ್ ಏನಿದ್ದಾರೆ ನಮ್ಮ NDA ಅಭ್ಯರ್ಥಿ, ಅವರಿಗೆ ನೀವೆಲ್ಲ ಓಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಗೆಲ್ಲಿಸಿ ಹಾಲು ಉತ್ಪಾದಕರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಕೇಳ್ತೇನೆ. ಸಾಕಾಗಿ